ಎಲ್ಲರಿಗೂ ಶ್ರಮಿಸಿದಂತೆ ಶರಣ ಬಂಧುಗಳೇ, ಇತ್ತೀಚೆಗೆ RSSನ ಕೇಂದ್ರ ಕಚೇರಿಯಲ್ಲಿ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ. ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗದಲ್ಲಿ ನಡೀತಕ್ಕಂತಹ ಕುಂಭಮೇಳದಲ್ಲಿ ಲಿಂಗಾಯತರು ಹೆಚ್ಚು ಜನ ಬರಬೇಕು ಮತ್ತು ಲಿಂಗಾಯತರೇ ನಾವು ಅವ್ರನ್ನೇ ಕಾನ್ಸಂಟ್ರೇಟ್ ಮಾಡಿ ಅವ್ರು ಹೆಚ್ಚು ಜನ ಕರ್ಕೊಂಡು ಹೋಗಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇದು ಸಂಪೂರ್ಣವಾಗಿ ಲಿಂಗಾಯತ ಧರ್ಮ ಮತ್ತು ಬಸವ ತತ್ವಕ್ಕೆ ವಿರುದ್ಧವಾದಂಥ ಒಂದು ಆಚರಣೆ. ಕುಂಭಮೇಳದಲ್ಲಿ ಏನು ನಡೀತದೆ ಅಂದರೆ ಅಲ್ಲಿ ನಾಗಮಾಮಗಳು, ಅನೇಕ ರೀತಿಯ ಒಂದು ಸಾಧುಗಳು, ಗಾಂಜಾ ಸೇರ್ತಕ್ಕಂಥ ಸಾಧುಗಳು ಸಾವಿರಾರು ಜನ ಸೇರಿರ್ತಾರೆ. ಅಂಥವರೆಲ್ಲರೂ ಕುಂಭಮೇಳಕ್ಕೆ ಬಂದಂತಹ ಭಕ್ತರ ತಲೆ ಮೇಲೆ ಕಾಲಿಟ್ಟು ಅವರೇ ನೀರು ಹಾಕ್ತಾರೆ. ಅವರೇ ನೀರು ಹಾಕಿ ನೀವು ಪಾವನ ಆದ್ರಿ ಅಂತೇಳಿ ಆ ಗಂಗಾ ನದಿ, ಯಮುನಾ ನದಿ ನೀರು ಅದರ ಸಂಗಮ ಸ್ಥಳದಲ್ಲಿ ನಾವು ಸ್ನಾನ ಮಾಡ್ಕೊಂಡು ಬಂದು ಪವಿತ್ರ ಆದಿವಿ ಅನ್ನುವಂಥ ಒಂದು ಭಾವನೆ ಈ ಒಂದು ಮೂಢನಂಬಿಕೆ, ಅಂಧಶ್ರದ್ಧೆಗಳನ್ನು ಪಾಲನೆ ಮಾಡ್ತಕ್ಕಂಥ ಹಿಂದೂಗಳಲ್ಲಿ ಇದೆ. ಆದರೆ ನಾವು 12ನೇ ಶತಮಾನದಲ್ಲೇ ನಮಗೆ ಧರ್ಮಗುರು ಬಸವಣ್ಣನವರು ಸ್ವತಂತ್ರವಾದಂಥ ಒಂದು ಧರ್ಮ ಕೊಟ್ಟಿದ್ದಾರೆ, ಸ್ವತಂತ್ರವಾದಂತಹ ವಿಚಾರಗಳನ್ನು ಕೊಟ್ಟಿದ್ದಾರೆ. ಆ ಸ್ವತಂತ್ರವಾದಂತಹ ವಿಚಾರಗಳನ್ನು ನಾವು ತಿಳಿದುಕೊಂಡು ಲಿಂಗಾಯತರಾದಂಥವರು ನಾವು ಪ್ರಗತಿಪರವಾದಂಥ ವಿಚಾರಗಳನ್ನು ಅಂದರೆ ಸದಾಚಾರವನ್ನು ಅಳವಡಿಸ್ಕೋಬೇಕು. ಏನು ಸದಾಚಾರ ಅಂದರೆ ಭಕ್ತಿ ಅಂದರೆ ಬರೀ ಮೂಢವನ್ನು ಭಕ್ತಿ ಮಾಡ್ತಕ್ಕಂಥದ್ದಲ್ಲ, ಪರಮಾತ್ಮನ ಅಂದರೆ ಸೃಷ್ಟಿಕರ್ತ ಲಿಂಗದೇವನ ಒಂದು ಅಸ್ತಿತ್ವ, ಒಂದು ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಇಷ್ಟಲಿಂಗ ರೂಪದಲ್ಲಿ ದೇವರನ್ನು ಪೂಜೆ ಮಾಡ್ತಕ್ಕಂತಹ ಗುರು ಲಿಂಗ ಜಂಗಮದ ಆರಾಧಕರು ನಾವು. ನೀರನ್ನು ಕಂಡಲ್ಲಿ ಉಳಿಸ್ತಕ್ಕಂಥದ್ದು, ಮರವನ್ನು ಕಂಡಲ್ಲಿ ಸುತ್ತಕ್ಕಂಥದ್ದು ಇದು ನಮ್ಮ ಧರ್ಮ ಅಲ್ಲ. ಅದಕ್ಕಾಗಿಯೇ 12ನೇ ಶತಮಾನದಲ್ಲಿ ಗುರು ಬಸವಣ್ಣವರು ಹೇಳಿದ್ದಾರೆ, ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವನ್ನು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜನವ ಒಣಗುವ ಪರನ ಮೆಚ್ಚಿದವರು ನಿಮ್ಮನೆ ಅತ್ತ ಬಲ್ಲರಯ್ಯ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಈ ಭೌತಿಕವಾದಂತಹ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ಮುಕ್ತಿ ಸಿಗೋದಿಲ್ಲ, ಜ್ಞಾನನೂ ಸಿಗೋದಿಲ್ಲ. ಅದಕ್ಕಾಗಿ ಜ್ಞಾನ ಸಾಗರದಲ್ಲಿ ನಾವು ಇರಬೇಕು, ಶರಣರ ಸಂಘದ ಇರಬೇಕು. ಚಿನ್ಮಯಜ್ಞಾನಿ ಚನ್ನಬಸವಣ್ಣವರು ಹೇಳಿದಂಗೆ ನಾವು ಬಂಡೆ ಮಾಸಿದರೆ ಮಹಾಮಜ್ಜನ ಮಾಡುವುದು, ವಸ್ತ್ರ ಮಾಸಿದರೆ ಮಡಿವಾಳನಿಗೆ ಇಟ್ಟುವುದು, ಮನದ ಮೈಲಿಗೆ ಕಳೆಯಬೇಕಾದರೆ ಕೂಡಲ ಚನ್ನ ಸಂಘಯನ ಶರಣರಲ್ಲಿ ಅನುಭವ ಮಾಡುವುದು ಅಂತ ತಿಳ್ಕೊಂಡು ಚನ್ನಬಸವಣ್ಣವರು ಹೇಳ್ತಾರೆ. ಅಂದಾಗ ನಾವು ಭೌತಿಕವಾದಂತಹ 2 ನದಿ 3 ನದಿಗಳು ಕೂಡಿರ್ತಕ್ಕಂತಹ ನಮ್ಮ ಲಿಂಗಾಯತ ಧರ್ಮರಿಗೆ ಸಂಬಂಧವೇ ಇಲ್ಲದೆ ಇರ್ತಕ್ಕಂಥ ಒಂದು ಕ್ಷೇತ್ರಕ್ಕೆ ನಾವು ಹೋಗೋದು ಸರಿಯಲ್ಲ. ಮತ್ತು ನೀವು ಕೂಡಲ ಸಂಗಮಕ್ಕೆ ಬರ್ರಿ ಅಂತ ಹೇಳ್ತೀರ.